ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಬಂದು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡೋಕೆ ಬಂದಿದ್ದೀನಿ. ತುಂಬ ಜನ ಅಂದ್ಕೊಳ್ತಿದ್ರಿ, ಆದರೆ ಒಂದು ನ್ಯೂಸ್ ಸ್ಪ್ರೆಡ್ ಆಗಿತ್ತು, ಅದಕ್ಕೋಸ್ಕರ ಕ್ಲಾರಿಟಿ ಕೊಡೋಕೆ ಬಂದಿದ್ದೀನಿ. ಗೈಸ್ ನೋಡಿ, ನನ್ನ ಮಗಳು ನನಗೇನು ತಂದಿದ್ದಾಳೆ ಅಂತ. ಏನಿದು? ಏನು ಗೊತ್ತಾ ಗೈಸ್, ಅವ್ರ ಸ್ಕೂಲಲ್ಲಿ ಅವ್ರ ಟೀಚರ್ದು ಬರ್ಡೇ ಇತ್ತಂತೆ. ಅವ್ರು ಕೇಕ್ ಕೊಟ್ಟಿದ್ದಾರೆ ಎಲ್ಲರಿಗೂ, ಮಕ್ಕಳಿಗೆ. ಇವಳು ನನಗೋಸ್ಕರ ಅಲ್ಲಿಂದ ಎತ್ಕೊಂಡು ಬಂದಿದ್ದಾಳೆ. ಯಾವಾಗಲೂ ಹಂಗೆ ಮಾಡ್ತಾಳೆ. ಒಂದು ಚಾಕ್ಲೇಟ್ ಕೊಡಲಿ, ನನಗೋಸ್ಕರ ಎತ್ಕೊಂಡು ಬಂದು ಒಂದು ಚಾಕ್ಲೇಟಲ್ಲಿ ಇಬ್ಬರು ಶೇರ್ ಮಾಡ್ತಾಳೆ. ಅವಳು ಅರ್ಧ, ನನಗರ್ಧ. ಅಲ್ಲಿವರೆಗೂ ತಿನ್ನಲ್ಲ, ಹಂಗೆ ಎತ್ತಿಟ್ಟಿರ್ತಾಳೆ ನನ್ನ ಮಗಳು. ಎಷ್ಟು ಕ್ಯೂಟ್ ಅಲ್ವಾ? ನನಗೋಸ್ಕರ, ನಾನಂದರೆ ತುಂಬ ಪ್ರೀತಿ. ಥ್ಯಾಂಕ್ ಯು. ನಿಮ್ಮ ಮ್ಯಾಮ್ಗೆ ನನ್ನ ಕಡೆಯಿಂದ ವಿಶ್ ಮಾಡಿಬಿಡು. ಇಂಥ ಮಗಳು ಯಾರಿಗೆ ಸಿಗಬೇಕು ಗೈಸ್? ನಾನಂದರೆ ಎಷ್ಟೊಂದು ಪ್ರೀತಿ. ಎಲ್ಲರೂ ಸ್ಕೂಲಲ್ಲೇ ತಿಂದ್ಬಿಟ್ರಂತೆ. ನಮ್ಮ ಪ್ರಿಯಾಂಕನೂ ಅಷ್ಟೇ, ಸ್ಕೂಲಲ್ಲೇ ತಿಂದ್ಬಿಟ್ಟು ಬಂದಿದ್ದಾಳೆ. ಇವಳು ನೋಡಿ ನನಗೋಸ್ಕರ ಎತ್ಕೊಂಡು ಬಂದಿದ್ದಾಳೆ. ಇಂಥ ಮಕ್ಕಳು ಯಾರಿಗೆ ಸಿಗ್ತಾರೆ ಗೈಸ್? ಪುಣ್ಯ ಮಾಡಿರ್ಬೇಕಲ್ವ. ನಾನು ನನ್ನ ಮಗಳಿಗೆ ವೆಯ್ಟ್ ಮಾಡ್ತಾ ಇದ್ದಿದ್ದು, ಸ್ಕೂಲಿಗೆ ಬಿಟ್ಟ ಮೇಲೆ ಊರಿಗೆ ಹೋಗೋಣ ಅಂತೇಳ್ಬಿಟ್ಟು. ಅವಳು ಬಂದಮೇಲೆ ರೆಡಿ ಆಗಿಬಿಟ್ಟು ನಾವು ಊರಿಗೆ ಹೋಗಿದ್ದು. ಹೋಗೋಕ್ಕೂ ಮುಂಚೆ ನನ್ನ ತಂಗಿನ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ದೊಡ್ಡಬಳ್ಳಾಪುರ ಹೋಗಿದ್ದೆ. ಅವಳನ್ನ ಅಲ್ಲಿ ಕರ್ಕೊಂಡು ಆಮೇಲೆ ನಾನು ದೇವನಹಳ್ಳಿಗೆ ಹೋಗಿದ್ದು. ನನ್ನ ಮಗ ಎಲ್ಲ ನೋಡಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ನಾನು ಹೋಗೋಕ್ಕೆ ಮುಂಚೆ ಹೇಳಿದ್ದೆ ಬರ್ತಾಯಿದ್ದೀನಿ ಅಂತ. ರೆಡಿಯಾಗಿ ಕೂತ್ಕೊಂಡಿದ್ರು. ಆಮೇಲೆ ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಬಂದೆ. ಗೈಸ್ ನೋಡಿ, ನಾವು ದೇವನಹಳ್ಳಿಗೆ ಬಂದಿದ್ದೀವಿ. ನಾವು 4 ಜನನು. ಮನೇಲಿ ಯಾರೂ ಇಲ್ಲ ಗೈಸ್, ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಇದೆಯಾ ಬೀಗ? ಸಿಗ್ತಾ? ತೆಗಿ. ಚಿನಿ ಕನ್ನ, ನನ್ನ ಈ ಕಡೆ ತಿರ್ಗೋ. ಎದಳು. ಗೈಸ್ ನೋಡಿ, ಇದೆ ನಮ್ಮ ಮನೆ. ಕನ್ನ ಗೈಸ್ ನೋಡಿ, ಇವನು ದೇವ್ರ ಹತ್ರ ನಮಸ್ಕಾರ ಮಾಡ್ತಾನೆ. ಮಾಡ್ಕಪ್ಪ, ಮಾಡು. ముట్టుకూడదు పోటాలు దబ్బేసేవి రా ఇట్లా రాపా మావాడు పోయి ఇట్లా ముట్టుతా ఉన్నాడు. పోటాలు ముట్టద్దు. చామియప్ప ముక్క, చామియప్ప బువ్వయ్యప్ప, సాదయ్యప్ప, తుత్తయ్యప్ప, తాచయ్యప్ప ముక్క. అయినా నేను ఆడ తప్పుతర పడిపోకున్నట్లు చూడప్ప అంట ముక్క. అయ్యో అది ముట్టద్దు. ఏదో ನಾವು ಮನೆಗೆ ಹೋಗೋಷ್ಟರಲ್ಲಿ ಯಾರೂ ಇರಲಿಲ್ಲ ಗೈಸ್. ಎಲ್ಲರೂ ಔಟ್ಸೈಡ್ ಹೋಗಿದ್ರು. ನಮ್ಮ ಮಮ್ಮಿ ಅವಾಗ ತಾನೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋದ್ರಂತೆ. ಸ್ವಲ್ಪ ದೂರನೇ ಹೋಗಿದ್ರಷ್ಟೇ. ನಾವು ಹೋಗಿದ ತಕ್ಷಣ ಫೋನ್ ಮಾಡಿದ್ವಿ. ಅಂದರೆ ನಾವು ಅಲ್ಲಿ ಊರಿಗೆ ಹೋಗಿದ ತಕ್ಷಣ ಫೋನ್ ಮಾಡಿದ್ವಿ, ಎಲ್ಲಿದ್ದೀರಾ ಅಂತ. ಇವಾಗ ತಾನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರು. ಮತ್ತೆ ವಾಪಸ್ ಬಂದುಬಿಟ್ರು. ನಾವು ಬಂದಿದ್ದೀವಿ ಅಂದಿದ ತಕ್ಷಣ. ಆಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನನಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರೆದ್ರು. ಸರಿ ಅಂತ ಹೋದೆ. ನಾನು ಒಳಗಡೆ ಹೋಗಿಲ್ಲ ಗೈಸ್, ದೇವಸ್ಥಾನದೊಳಗಡೆ. ಏನಂದರೆ ನಾನು ನಾನ್ ವೆಜ್ ತಿಂದ್ಬಿಟ್ಟಿದ್ದೆ. ನನ್ನ ತಂಗಿ ಮನೆಗೆ ಹೋಗಿದ್ನಲ್ಲ, ಅವಳು ಅಲ್ಲಿ ಊಟ ಹಾಕ್ಕೊಟ್ಲು ನಾನ್ ವೆಜ್ಜು, ಅದು ತಿಂದ್ಬಿಟ್ಟಿದ್ದೆ. ಆದ್ದರಿಂದ ನಾನು ದೇವಸ್ಥಾನದ ಒಳಗಡೆ ಹೋಗಲಿಲ್ಲ. ನಾನು ಹೊರಗಡೆಯಿಂದನೇ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಕೋಟೆ, ದೇವನಹಳ್ಳಿ ಕೋಟೆ ಇದು.
ಇಲ್ಲಿ ಎಲ್ಲ ಆಲ್ಮೋಸ್ಟ್ ಲವರ್ಸೇ ತುಂಬ ಹೋಗಿರ್ತಾರೆ. ಅಲ್ಲಿ ಎಷ್ಟು ಜನ ಇದ್ರು ಗೊತ್ತಾ ಗೈಸ್, ಎಲ್ಲ ಕಪಲ್ಸ್ ಜೋಡಿಗಳು. ನಾನಲ್ಲಿ ಮತ್ತು ಇದು ದೇವಸ್ಥಾನ ಬಂದು ಚಿಕ್ಕ ಕೆರೆ ಆಂಜನೇಯ ದೇವಸ್ಥಾನ ಅಂತ ಕರೀತಾರೆ. ಇದು ತುಂಬ ಫೇಮಸ್ಸು ಗೈಸ್ ಇಲ್ಲಿ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ತುಂಬ ಫೇಮಸ್ ಇಲ್ಲಿ ದೇವನಹಳ್ಳಿಯಲ್ಲಿ. ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಫಸ್ಟು ಇಷ್ಟೆಲ್ಲ ಅಷ್ಟೊಂದು ಚೆನ್ನಾಗಿ ಕಟ್ಟಿರಲಿಲ್ಲ, ಇರೋದ್ರಲ್ಲಿ ಚಿಕ್ಕದಾಗಿತ್ತು. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಪ್ಲೇಸ್ ಅಷ್ಟೇ, ಕೂತ್ಕೊಳ್ಳೋಕ್ಕೆ, ಜನಕ್ಕೆ ಹೋಗೋಕ್ಕೆ ಬರೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೇನಂದರೆ ಕೆರೆ ಎಲ್ಲ ಇದೆ ಅಲ್ವಾ, ಇದು ತುಂಬೋಗ್ಬಿಟ್ರೆ ಈ ಮಳೆ ಎಲ್ಲ ಜಾಸ್ತಿ ಆದರೆ ದೇವಸ್ಥಾನದ ಒಳಗಡೆನೇ ನೀರು ಬರುತ್ತೆ ಗೈಸ್. ಅಷ್ಟೊಂದು ತುಂಬೋಗುತ್ತೆ ಒಂದೊಂದು ಟೈಮು. ಚೆನ್ನಾಗಿರುತ್ತೆ ಅವಾಗೆಲ್ಲನೂ. ಈ ದೇವಸ್ಥಾನದ್ದು ಮಾಡೋಣ ಅಂದ್ಕೊಂಡೆ. ಅಲ್ಲಿ ಅಂದರೆ ನಾನು ನಾನ್ ವೆಜ್ ತಿಂದಿದ್ದರಿಂದ ನಾನು ಆ ಕಡೆ ಹೋಗೋಕ್ಕೆಲ್ಲ ಆಗಲಿಲ್ಲ. ಆದರೂ ಆಲ್ಮೋಸ್ಟು ನಮ್ಮ ಮಮ್ಮಿನೇ ಫೋನ್ ಎತ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿದೆ. ನನ್ನ ನಿಜ ಗೈಸ್ ಗೊತ್ತೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನನಗಂತೂ ಸಖತ್ ಖುಷಿ ಆಯಿತು ನನಗೆ. ಅದೇ ನಾಗರಕಲ್ಲು ಅದೆಲ್ಲ ಏನೇನೋ ಮಾಡಿದ್ದಾರೆ ಗೈಸ್ ಅಲ್ಲಿ. ಯಾವತ್ತಾದರೂ ನಾನು ದೇವನಹಳ್ಳಿದೊಂದು ವ್ಲಾಗ್ ಮಾಡ್ತೀನಿ. ದೇವನಹಳ್ಳಿ ಕೋಟೆ, ಟಿಪ್ಪು ಸುಲ್ತಾನ್ ಕಟ್ಟಿರೋ ಕೋಟೆ ಹೆಂಗಿದೆ ಏನು ಅಂತೇಳ್ಬಿಟ್ಟು ಈ ಫ್ರೀ ಟೈಮಲ್ಲಿ ವ್ಲಾಗ್ ಮಾಡ್ತೀನಿ. ಎಷ್ಟೊಂದು ಪ್ಲೇಸಸ್ ಇದೆ ಗೈಸ್ ದೇವನಹಳ್ಳಿಯಲ್ಲಿ. ನಾನು ನಿಮ್ಗೆ ತೋರಿಸೋ ಥರ ಪ್ಲೇಸಸ್ ಎಷ್ಟೊಂದಿದೆ. ನನಗೇನೆ ಟೈಮ್ ಸಿಗ್ತಾ ಇಲ್ಲ ನೋಡಿ. ನಾನು ಏನಿಲ್ಲ ಅಂತಂದ್ರೂ ದೇವನಹಳ್ಳಿಗೆ ಹೋಗಿ ಒಂದು 4 ತಿಂಗಳು ಆಯ್ತೇನೋ ಅನ್ಕೋತೀನಿ. ನಮ್ಮ ಅಪ್ಪಗೆ ಹುಷಾರಿರ್ಲಿಲ್ಲ, ಅವಾಗ ನಾನು ಒಂದು 15 ದಿನ 1 ವಾರ ಏನೋ ಅಲ್ಲೇ ಇದ್ನಲ್ವ, ಅದೇ ಲಾಸ್ಟು ಗೈಸ್. ಮತ್ತೆ ನಾನು ಅಲ್ಲಿಗೆ ಹೋಗಲೇ ಇಲ್ಲ. ಮತ್ತು ನಾನು ಒಂದು ಬರ್ತ್ಡೇ ಫಂಕ್ಷನ್ಗೆ ಅವತ್ತು ಹೋಗಿದ್ದು, ರಿಟರ್ನ್ ಹಂಗೆ ಬಂದಿದ್ದು. ಅಲ್ಲಿ ಒಂದು ನೈಟು ಅಲ್ಲಿ ಇರಲಿಲ್ಲ ನಾನು. ಆ ಥರ ಬ್ಯುಸಿ, ಸ್ವಲ್ಪ ಮೇಕಪ್ಸು ಅದು ಇದು ಎಲ್ಲ ಅಂತಾನು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ನಿಜ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ನಂಗೆ ಗೊತ್ತೇ ಇಲ್ಲ. ನಮ್ಮಮ್ಮ ವಿಡಿಯೋ ಮಾಡ್ಕೊಂಡು ಬಂದಮೇಲೆ ವ್ಲಾಗಲ್ಲೇ ಆ ವಿಡಿಯೋದಲ್ಲೇ ನೋಡ್ತಾ ಇದ್ದಿದ್ದು ನಾನು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಫೋಟೋಶೂಟ್ ಎಲ್ಲ ಮಾಡೋಕ್ಕೆ. ನೀರೆಲ್ಲ ಇದೆ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ಗೈಸ್. ನೆಕ್ಸ್ಟ್ ಟೈಮು ನಾನು ಇಲ್ಲಿ ಹೋಗಿ ವ್ಲಾಗ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ ಟೈಮ್ ಯಾವಾಗ ಸಿಗುತ್ತೋ ಅವಾಗ ನೋಡಿಕೊಂಡು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬರಬೇಕು. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ಇಲ್ಲೆಲ್ಲ ಹೋಗಿದ್ದು. ಮತ್ತು ನಮ್ಮಮ್ಮ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದ್ರಲ್ಲ, ಬಂದಮೇಲೆ ನಾವು ನಂದೊಂದು ಸ್ವಲ್ಪ ಕೆಲಸ ಇತ್ತು ಗೈಸ್ ನನಗೆ. ನೆಕ್ಸ್ಟ್ ಡೇ ಸಂಡೇ ಅಲ್ಲ, ಮಂಡೇ ನನ್ನ ಬರ್ಡೇ ಇತ್ತು. ಅದಕ್ಕೆ ನಾನು ಇನ್ನೂ ಐಬ್ರೋ ಮಾಡಿಸಿರಲಿಲ್ಲ. ಸ್ವಲ್ಪ ಹೇರ್ ಕಟ್ ಮಾಡಿಸೋದು ನಂದೇನೇನೋ ಇತ್ತು. ಅದಕ್ಕೆ ಸರಿ ಅಂತೇಳ್ಬಿಟ್ಟು ನಮ್ಮಮ್ಮಗೆ ಹೇಳಿದ್ದೆ ಹೋಗೋಣ ಅಂತ. ಸರಿ ಬಾ ಅಂತ ಹೋದರು. ದೇವನಹಳ್ಳಿಯಲ್ಲಿ ಒಬ್ಬರು ನನಗೆ ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಮಾಡಿಸ್ಕೋತೀನಿ. ಅಲ್ಲಿ ಮಾಡಿಸ್ಕೊಂಡ್ರೆ ಮತ್ತು ನಮ್ಮ ಮಮ್ಮಿ ನನ್ನ ಬರ್ತಡೇ ಇತ್ತಲ್ವಾ, ತುಂಬ ದಿನ ಆಯಿತು ಏನೂ ಕೊಡಿಸಿಲ್ಲ ನಿನಗೆ, ಬಾ ಬಟ್ಟೆ ಆದರೂ ಕೊಡಿಸ್ತೀನಿ ಅಂತ ಅಂದರು. ಕರ್ಕೊಂಡು ನಿನ್ನೆ ಬಂದಿದ್ರಾ? ನಿನ್ನೆ ಇಲ್ಲ, ನೆಕ್ಸ್ಟ್ ಲಾಸ್ಟ್ ವೀಕು. ಅದು ಸೂಪರ್ ಆಗಿದೆ, ಆದರೆ ನನಗೆ ಇವಾಗ ಅಷ್ಟು ಬೇಡ. ನೀವು ಹೇಳ್ತೀರಾ ತಗೋ ಅಂತ, ನಾವು ತಗೊಬೇಕು. ಸರಿ, ಥ್ಯಾಂಕ್ ಯು. ಚೆನ್ನಾಗಿರೋ ಬಟ್ಟೆ ಕೊಟ್ಟೆ ಲಾಸ್ಟಲ್ಲಿ. ಅಲ್ಲಿ ಬಟ್ಟೆ ತೊಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಮತ್ತು ನೆಕ್ಸ್ಟು ಚಾಟ್ಸ್ಗೆ ಹೋಗಿದ್ದೀವಿ. ಇದು ಲಕ್ಷ್ಮೀ ಚಾಟ್ಸ್ ಅಂತ. ಅಲ್ಲಿ ಮಸಾಲೆ ಪೂರಿಗೆ ಸಖತ್ತಾಗಿರುತ್ತೆ. ದೇವನಹಳ್ಳಿಗೆ ಹೋದರೆ ಒಂದ್ಸತಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈ ಟೇಸ್ಟ್ ಮತ್ತೆ ನಿಮ್ಗೆ ಎಲ್ಲೂ ಸಿಗಲ್ಲ. ಅದು ನೆಕ್ಸ್ಟ್ ಯಾವಾಗಾದ್ರೂ ಬ್ಲಾಗ್ ಮಾಡ್ತೀನಿ. ಹೋಗಿ ಲಕ್ಷ್ಮೀ ಚಾಟ್ಸ್ ಇರೋದು ಅಂತ ಹೇಳಿ. ಚೂಪಾಡ್ ಓಕೆ ಬಾಯ್. ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ ಗೈಸ್. ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿಲ್ಲ. ಅದರಿಂದ ಟ್ಯಾನ್ ಪ್ಯಾಕ್ ಆದರೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟ್ಯಾನ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ನನ್ನ ತಮ್ಮನಿಗೂ ಹಾಕಿದ್ದೀನಿ ಗೈಸ್. ಅವನಿಗೂ ತುಂಬ ಕ್ರೇಜು ಈ ಥರ ಮೇಕಪ್, ಇದು ಮುಖಕ್ಕೆಲ್ಲ ಅದು ಇದು ಮಾಡಿಸ್ಕೊಳ್ಳೋದು. ನಾನು ವಿಡಿಯೋ ಮಾಡ್ಕೊಂಡಿದ್ದ ತಕ್ಷಣ ಅವನು ಕೈ ಅಡ್ಡ ಇಟ್ಕೊಬಿಟ್ಟಿದ್ದಾನೆ ನೋಡಿ ಗೈಸ್. ಅವನು ಮಾಡ್ಕೊಂಡು ಅವನಿಗೂ ಹಾಕಿದ್ದೆ, ನಾನು ಹಾಕ್ಕೊಂಡಿದ್ದೆ. ನನ್ನ ತಂಗಿಗೆ ಅಷ್ಟೊಂದು ಕ್ರೇಜ್ ಇಲ್ಲ, ಅವಳಿಗೆ ನ್ಯಾಚುರಲ್ ಬ್ಯೂಟಿ ಅವಳು. ಈ ಥರ ಎಲ್ಲ ಏನೂ ಮಾಡ್ಕೊಳ್ಳಲ್ಲ. ನಾನು ನನ್ನ ತಮ್ಮ ಮಾತ್ರ ಅವಾಗವಾಗ ಇದೆಲ್ಲ ಮಾಡ್ಕೊತಾ ಇರ್ತೀವಿ. ನಾನು ಇದು ಹಾಕೊಂಡಿರೋದಕ್ಕೆ ಭಯ ಬೀಳ್ತಾವನೆ. ಕಣ್ಣ
ಕನ್ನ ಇದು ಬಂದು ಸಂಡೇ ನೋಡಿ, ನನ್ನ ಮುಖ ಎಷ್ಟು ಗ್ಲೋ ಕಾಣಿಸ್ತಿದೆ. ರಾತ್ರಿ ನಾನು ಟ್ಯಾನ್ ಪ್ಯಾಕ್ ಹಾಕೊಂಡಿದ್ನಲ್ಲ, ಅದಕ್ಕೆ ಗ್ಲೋ ಆಗಿಬಿಟ್ಟಿದೆ. ಇವತ್ತು ಶಾಸ್ತ್ರ ಬಂದು ಇದು ನನ್ನ ತಮ್ಮನಿಗೆ ಹುಡುಗಿ ನೋಡೋಕೆ ಶಾಸ್ತ್ರ. ನಾನು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿದ್ನಲ್ವ ಗೈಸ್, ಇದೆ ಕ್ಲಾರಿಟಿ. ಎಲ್ಲರೂ ಆಲ್ಮೋಸ್ಟು ಎಂಗೇಜ್ಮೆಂಟ್ ಆಗೋಗ್ಬಿಟ್ಟಿದೆ, ಯಾರಿಗೂ ಹೇಳ್ದಿರ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಅಲ್ಲ, ಇದು ಜಸ್ಟ್ ಹುಡುಗಿ ನೋಡೋ ಶಾಸ್ತ್ರ ಅಷ್ಟೇ. ಮನೆ ಹೋದ್ಮೇಲೆ ನೋಡಿಲ್ಲ ಸಭೆ ನೋಡಿಲ್ಲ. ಹಿಂಗೋಗಿತ್ತು ಅಡಗ್ ಮಾಮ. చూసిన కదా పొడిసి ఇష్టమైన లేదా చెప్పాలను యాలో ఇష్టం కాలే అనుకుంటా, ఏమి చెప్తా ఉంటలే. చెప్పకుండా చెప్పరా అని ఇష్టమైందా లేదని సీడే చెప్పాలా. మెరుపుగా నోరెడ్ చెప్పు. మామా ఇప్పుడు పొడుచున్నాడు కుషివా ಇಷ್ಟನಾ? ಎಷ್ಟೊತ್ತು ಯೋಚನೆ ಮಾಡ್ಬೇಕು ಗೊತ್ತಾ? ಹೇಳೋದಕ್ಕ ನೋಡಿ ನೀನ್ ಎಷ್ಟು ಬೇಗ ಮೂವ್ ಅಂತಂದೆ. ಕೇಳಿಸಿಲ್ಲ. ఏంలే నన్ మగ వజ్ర ನಮ್ಮೂರಿಗೆ ಬಂಗಾರ రెండు ఒకటే మిక్సీ. వజ్రం అంటే డైమండ్ దానికి వజ్రంకి బంగారం సేల్ చేస్తా ఉన్నాం. మన చేతికి ఏమి ಇಷ್ಟೊತ್ತಿಂದ ವಿಡಿಯೋ ಮಾಡ್ತಾ ಇದ್ದಾನಲ್ಲ, ಎಲ್ಲ ವಿಡಿಯೋ ಇವನೇ ಮಾಡಿದ್ದು, ಚೋಟು ಅಂತ. ಚೆನ್ನಾಗಿ ಮಾಡಿದ್ದಾನೆ ಗೈಸ್. ಎಲ್ಲ ವೀಡಿಯೋಸೂ ಅಷ್ಟೇ. ನನ್ನ ಫೋನು ಅವನ ಹತ್ರನೇ ಇತ್ತು, ನನ್ನ ಹತ್ರ ಇರಲಿಲ್ಲ. ನೋಡೋದಲ್ವ ಯಾವ ರೀತಿ ಮಾತಾಡಿದ್ವಿ ಅಂತ. ಅಂದರೆ ನಮ್ಮದು ತೆಲುಗು ಆಗಿರೋದ್ರಿಂದ ನಾವೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ತೆಲುಗುವಲ್ಲೇ ಮಾತಾಡಿದ್ದೀವಿ ಗೈಸ್. ಇದರಲ್ಲಿ ನಾರ್ಮಲಾಗಿ ಮಾತಾಡಿರೋದು ಯಾವುದೂ ಅಂದರೆ ವೀಡಿಯೋಗೋಸ್ಕರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಕನ್ನಡದಲ್ಲಿ ಮಾತಾಡ್ಬೋದಾಗಿತ್ತು. ಕ್ಷಮೆ ಇರಲಿ, ಇದು ಕನ್ನಡ ವ್ಲಾಗು, ಆದರೂ ತೆಲುಗು ಮಾತಾಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಎಲ್ಲರೂ ತೆಲುಗುನೇ ಮಾತಾಡೋದು. ಅವ್ರ ಕಡೆನೂ ತೆಲುಗು, ನಾವು ತೆಲುಗು, ಆದ್ದರಿಂದ ತೆಲುಗುವಲ್ಲೇ ಆಲ್ಮೋಸ್ಟು ವಿಡಿಯೋ ಆಗಿದೆ ಇದರಲ್ಲಿ. ಇದು ಮತ್ತು ಹುಡುಗಿ ನಮ್ಮದು ಅಂತ ಅನ್ನಿಸ್ಕೊಳ್ಳೋಕ್ಕೆ ಕುಂಕುಮ ಇಟ್ಟು ಹೂವು ಮುಡಿಸ್ಕೊಂಡು ಶಾಸ್ತ್ರ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾನು ಹೋಗಿ ನನ್ನ ದೊಡ್ಡ ಮಗಳಲ್ವ, ಅದಕ್ಕೆ ನಮ್ಮಮ್ಮ ನೀನೇ ಹೋಗಿ ಮಾಡು ಅಂತ ಅಂದರು. ಅದಕ್ಕೆ ಹೋಗ್ಬಿಟ್ಟು ನಾನು ಕುಂಕುಮ ಇಟ್ಟು ಹೂವು ಮುಡಿಸಿ ಮತ್ತು ನಾವು ತೊಗೊಂಡೋಗಿದ್ದು ಫ್ರೂಟ್ಸ್ ಎಲ್ಲ ಅಡುಗೆಗೆ ಕೊಟ್ವಿ. ಮತ್ತು ಒಂದು 5 ಜನ ಕುಂಕುಮ ಇಡಬೇಕು ಅಂತ ಹೇಳಿದರು. ಇವರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ಫಸ್ಟ್ನೇ ಚಿಕ್ಕಮ್ಮ. ಇವರಾದಮೇಲೆ ಇನ್ನೊಬ್ಬರು, ಅವರು ನಮ್ಮ ಚಿಕ್ಕಮ್ಮನೇ. ಮತ್ತು ನಮ್ಮ ಚಿಕ್ಕಮ್ಮ ಮಗಳು, ನನ್ನ ತಂಗಿ ಲಾಸ್ಟು, ಅವಳು ರಂಜಿತಾ, ಅವಳು ಇಟ್ಲು. ಅವಳಾದಮೇಲೆ ನಮ್ಮ ಮಮ್ಮಿ ಇಟ್ಟರು. ಅರ್ಶಿನ ಕುಂಕುಮ ಎಲ್ಲ ಇಟ್ವಿ. ಎಲ್ಲ ನೀಟಾಗಾಯಿತು ಗೈಸ್, ಎಲ್ಲನೂ ಅಷ್ಟೇ ಚೆನ್ನಾಗಾಯಿತು. ಏನೂ ಪ್ರಾಬ್ಲಮ್ ಇಲ್ದಿರ ನಾವು ಅಂದ್ಕೊಂಡಿದ್ದ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಹುಡುಗಿನೂ ಚೆನ್ನಾಗಿದ್ದಾಳೆ. ಇದು ಏನಂದರೆ ನಾವು ಅರೇಂಜ್ ಮ್ಯಾರೇಜ್ ಏನಲ್ಲ ಗೈಸ್, ಇದು ಲವ್ ಮ್ಯಾರೇಜೇ. ನನ್ನ ತಮ್ಮ ಇಷ್ಟಪಟ್ಟೇ ಮದುವೆ ಆಗ್ತಿರೋದು. ಇದು
ಆದ್ರಿಂದ ನಾವು ಅಷ್ಟೊಂದು ಹುಡ್ಗಿನ ನೋಡೋಕೆ ಹೋಗ್ಬೇಕಾರೆ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬೇಕು ಆ ಥರ ಎಲ್ಲ ಏನೂ ಮಾಡಿಲ್ಲ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರೋದೇ ಅಲ್ವಾ. ಆದ್ರಿಂದ ನಾವು ಜಸ್ಟ್ ಅಂದರೆ ಮನೆಯವ್ರು ಮಾತ್ರನೇ, ಮನೆಯವ್ರು ಬಿಟ್ಟರೆ ಇಲ್ಲಿ ಎಕ್ಸ್ಟ್ರಾ ಇನ್ಯಾರೂ ಇಲ್ಲ. ಬರೀ ನಮ್ಮ ಫ್ಯಾಮಿಲಿ ದೇವನಹಳ್ಳಿಯಲ್ಲಿದೆ ಫ್ಯಾಮಿಲಿ, ಆ ಫ್ಯಾಮಿಲಿ ಅಷ್ಟೇ. ಅದರಲ್ಲೂ ಒಬ್ಬರು ಎಲ್ಲ ಮಿಸ್ ಆಗಿದ್ದಾರೆ. ಇನ್ನೊಬ್ರು ಚಿಕ್ಕಪ್ಪ ಇರಬೇಕಾಗಿತ್ತು, ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು, ಅವ್ರಿಗೆ ರಜಾ ಕೊಡಲ್ಲಂತೆ. ನಾವಿದು ಸಡನ್ನಾಗೆ ಪ್ಲಾನ್ ಮಾಡಿದ್ವು ಗೈಸ್. ಏನಂದರೆ ಫಸ್ಟೇ ಇಲ್ಲ, ನಮ್ಮಮ್ಮ ಹೇಳಿದ್ದು ಒಂದು ನಾಳೆ ಹೋಗ್ಬೇಕು ಅಂದರೆ ಇವತ್ತು ಫೋನ್ ಮಾಡಿದ್ರು ನನಗೆ, ಈ ಥರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಬಾ ಹೋಗ್ಬಿಟ್ಟು ಸುಮ್ಮನೆ ಫಸ್ಟ್ ಶಾಸ್ತ್ರ ಅಲ್ವಾ, ಸಿಂಪಲ್ಲಾಗಿ ಮುಗಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೋಗಿದ್ದು. ನೋಡಿ ನಮ್ಮ ಚಿಕ್ಕಪ್ಪ ಇಲ್ಲಿ ವೈಟ್ ಟಿ ಶರ್ಟ್ ಹಾಕಿದ್ರಲ್ಲ, ಅವರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಚಿಕ್ಕಮ್ಮ, ಮತ್ತು ನಮ್ಮಪ್ಪ ನಮ್ಮಮ್ಮ ಇದ್ದಾರೆ. ಇನ್ನೊಬ್ಬರು ಚಿಕ್ಕಮ್ಮ ಇದ್ದಾರೆ, ಅವ್ರ ಮಕ್ಕಳು ಎಲ್ಲ ಇದ್ದಾರೆ. ಇನ್ನೊಬ್ರು ಚಿಕ್ಕಪ್ಪ ಬರಬೇಕಾಗಿತ್ತು. 4 ಜನ ಇರೋದು ಅವರು ಒಟ್ಟು, ನಮ್ಮಪ್ಪ ಅಣ್ಣ ತಮ್ಮಂದರು. ಇನ್ನೊಬ್ರು ಚಿಕ್ಕಪ್ಪ ಅವರು ಬಂದಿಲ್ಲ, ಅವ್ರು ಅಷ್ಟೊಂದು ನಮ್ಮ ಫ್ಯಾಮಿಲಿ ಜೊತೆ ಸೇರಲ್ಲ. ಇನ್ನೊಂದ್ಸತಿ ಮದ್ವೆಗೆಲ್ಲ ಬರ್ತಾರೆ, ಆ ಟೈಮಲ್ಲಿ ನಾನು ಅವ್ರಿಗೆ ತೋರಿಸ್ತೀನಿ ಯಾರು ಅಂತೇಳ್ಬಿಟ್ಟು. ಇದು ನೋಡಿ ಚೇಂಜ್ ಮಾಡ್ಕೊತಾ ಇದ್ದೀವಿ ಫ್ರೂಟ್ಸ್ ಎಲ್ಲನೂ. ಇದು ಶಾಸ್ತ್ರ ಎಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ಗೈಸದೆ, ಅವ್ರು ಮಾಡ್ತಾ ಇದ್ದಾರೆ ನೋಡಿ. ಆ ಪ್ಲೇಟ್ಸ್ ತಟ್ಟೆ ಚೇಂಜ್ ಮಾಡ್ಕೊತಾ ಇದ್ದೀವಿ. ಅಂದರೆ ಹುಡುಗಿ ನಮ್ಮದು ಅಂತ ಅನ್ಸ್ಕೊಂಡು ಬರೋಣ ಅಂತ ಅಷ್ಟೇ ಹೋಗಿದ್ದು. ಮಾತುಕತೆನೂ ಇಲ್ಲ, ಮತ್ತು ಎಂಗೇಜ್ಮೆಂಟು ಇಲ್ಲ. ಮಾತುಕತೆಗೆ ಎಂಗೇಜ್ಮೆಂಟ್ಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀವಿ, ಫುಲ್ ಫ್ಯಾಮಿಲಿ, ನಮ್ಮ ರಿಲೇಟಿವ್ಸು ಯಾರ್ಯಾರು ಇದ್ದೀರಲ್ವ ಎಲ್ಲರಿಗೂ ಹೇಳ್ತೀವಿ, ಮಿಸ್ ಮಾಡ್ದಿರಾ ಎಲ್ಲರಿಗೂ ಹೇಳಿನೇ ಕರ್ಕೊಂಡು ಹೋಗ್ತೀವಿ. ಇದು ಜಸ್ಟು ಹೋಗಿ ಹುಡುಗಿ ನಮ್ಮದು ಅಂತ ಅನ್ನಿಸ್ಕೊಂಬರೋದಕ್ಕೆ ಮಾತ್ರ, ಆ ಶಾಸ್ತ್ರಕ್ಕೆ ಅಂತ ಮಾತ್ರನೇ ಹೋಗಿರೋದು. ಅದರಿಂದ ಯಾರಿಗೂ ಕರೆದಿಲ್ಲ. ಎಲ್ಲರೂ ಸ್ವಲ್ಪ ಬೇಜಾರು ಮಾಡ್ಕೊಬಿಟ್ಟಿದ್ದೀರಾ, ಯಾರಿಗೂ ಕರೆದಿಲ್ಲ, ಅವ್ರವರೇ ಹೋಗಿ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಎಂಗೇಜ್ಮೆಂಟ್ ಅಂತ. ಇನ್ನು ಎಂಗೇಜ್ಮೆಂಟು ಆ ಥರ ಏನೂ ಆಗಿಲ್ಲ, ಜಸ್ಟ್ ಆಗಿರೋದು ಹುಡುಗಿ ನೋಡ್ಕೊಬರೋ ಶಾಸ್ತ್ರ ಅಷ್ಟೇನೆ. ಆವತ್ತು ನಾವು ಹುಡುಗಿ ನೋಡ್ಕೊಬರೋ ಶಾಸ್ತ್ರದಲ್ಲಿ ಅದೆಲ್ಲ ಊಟ ಎಲ್ಲ ಮಾಡಬಾರ್ದಂತಲ್ವ, ಅವ್ರಿಗೆ ಫಸ್ಟೇ ಹೇಳಿದ್ವಿ, ಇದು ಬರೀ ನೋಡ್ಕೊಂಡು ಹೋಗೋದಷ್ಟೇ, ಏನಾದರೂ ಇದ್ರೆ ಜ್ಯೂಸೋ ಕಾಫಿ ಆ ಥರ ಕೊಡ್ಬೋದಷ್ಟೇ, ನೀವು ಊಟ ಅಡುಗೆ ಎಲ್ಲ ಏನೂ ಮಾಡಬೇಡಿ ಅಂತ ಎಲ್ಲ ಹೇಳಿದ್ವಿ. ಅದೇ ಫಸ್ಟ್ ಟೈಮ್ ಹೋದಾಗ ಏನೂ ತಿನ್ನಬಾರ್ದಂತಾರಲ್ವ, ಅದರಿಂದ ಅಲ್ಲಿನೂ ಅಷ್ಟೇ ಅವರು ಹೋಗಿದ ತಕ್ಷಣ ಜ್ಯೂಸ್ ಎಲ್ಲ ಕೊಟ್ಟು, ಮತ್ತು ತಿನ್ನೋಕ್ಕೆ ಬಿಸ್ಕೆಟು ಮಿಕ್ಚರು ಎಲ್ಲ ಕೊಟ್ಟಿದ್ರು. ತಿನ್ಕೊಂಡು ನಮ್ದು ಏನಿದೆ ಶಾಸ್ತ್ರ ಅದನ್ನು ಮುಗಿಸ್ಕೊಂಡು ನಾವು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಬಂದಿದ್ದೀವಿ. ಮನೆ ಮಟ್ಟಿಗೆ ಅಷ್ಟೇ ಹೋಗಿದ್ದೀವಿ ಗೈಸ್, ಬೇರೆ ಯಾರಿಗೂ ಅಕ್ಕಪಕ್ಕದಲ್ಲಿರೋರ್ಗು ಯಾರಿಗೂ ನಾವು ಕರೆದಿಲ್ಲ. ಎಲ್ಲರೂ ಬೇಜಾರು ಮಾಡ್ಕೊಬಿಟ್ಟಿದ್ದೀರಾ, ನಮಗೆ ಕರೆದಿಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇದನ್ನ ಯಾರಿಗೂ ಕರೆದಿಲ್ಲ, ಬರೀ ಮನೆಯವ್ರು ಮಾತ್ರನೇ ಹೋಗಿರೋದು. ನೋಡಿ ಇವ್ರು ಈ ಕಡೆ ಒಬ್ಬರು ಸ್ಕೈ ಬ್ಲೂ ಸ್ಯಾರಿ ಇಟ್ಕೊಂಡಿದ್ರಲ್ಲ, ಅವರು ನಮ್ಮ ಚಿಕ್ಕಮ್ಮನೆ. ಇವ್ರು ನಮ್ಮ ಅಪ್ಪಗೆ ರೇಗಿಸ್ತಾ ಇದ್ದೀನಿ ನಾನು, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಪಾಪ ನಮ್ಮ ಅಪ್ಪಗೆ ಒಂದು ಸ್ವಲ್ಪ ನಡೆಯೋಕ್ಕೆಲ್ಲ ಕಷ್ಟನೇ, ಅವರಿಗೆ ಸ್ವಲ್ಪ ಕಾಲದು ಇವಾಗೇನೋ ನಡೀತಾರೆ ಇರೋದ್ರಲ್ಲಿ, ಆದರೆ ಅಷ್ಟು ಪರ್ಫೆಕ್ಟಾಗಿ ಫಸ್ಟ್ ನಡೀತಿದ್ರಲ್ಲ ಆ ಥರ ನಡೆಯೋಕ್ಕಾಗಲ್ಲ ಗೈಸ್. ಒಂದು ಸ್ವಲ್ಪ ಅವರು ಕುಂಟ್ಕೊಂಡು ನಡೀತಾರೆ ಇವಾಗ, ಆ ಥರ ಇದೆ. ಆದ್ರೂ ಅವ್ರ ಕೆಲಸ ಎಲ್ಲ ಮಾಡ್ಕೊತಾರೆ, ಅವರು ಡ್ಯೂಟಿಗೆಲ್ಲ ಹೋಗ್ತಾ ಇದ್ದಾರೆ, ಮನೇಲಿ ಏನು ಕೂತ್ಕೊಳ್ಳಲ್ಲ. ಎಲ್ಲರೂ ಕೇಳ್ತಾ ಇದ್ರಿ ಅಪ್ಪ ಹೆಂಗಿದ್ದಾರೆ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಚೆನ್ನಾಗಿದ್ದಾರೆ, ಚೆನ್ನಾಗಿ ಓಡಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ ಇವಾಗ, ಚೆನ್ನಾಗಿದ್ದಾರೆ. ಮತ್ತೆ ನೋಡಿ ಅವರು ನಮಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಕೊಟ್ಟರು, ನಾನು ಮುಟ್ಕೊಂಡು ಚೆನ್ನಾಗಾಯಿತು ಫಂಕ್ಷನ್ನು. ನೋಡ್ತಾ ಇದ್ದೀರಲ್ವ ನೀವು ಹೆಂಗಾಗ್ತಿದೆ ಅಂತೇಳ್ಬಿಟ್ಟು. ನಾನು ರಾ ವಿಡಿಯೋ ಹಾಕೋಣ ಅಂದ್ಕೊಂಡೆ, ರಾ ವಿಡಿಯೋ ಹಾಕಿದ್ರೆ ಮತ್ತೆ ಈ ಕ್ಲಾರಿಟಿ ಕೊಡೋಕ್ಕೆ ಹೇಳೋಕ್ಕಾಗಲ್ಲ, ಆದ್ದರಿಂದ ಸರಿ ಹಂಗೆ ಮಾತಾಡೋಣ ಅಂತೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ನನ್ನ ತಮ್ಮ ಅಂತೂ ಫುಲ್ಲು ನಾಚಿಕೆ, ಅವನಿಗೆ ಫಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಮುಂದೆ ಎಲ್ಲ ಈ ಥರ ಇದು ಮಾಡ್ತಾ ಇರೋದು, ಅದರಲ್ಲೂ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತ ಇದ್ದಿದ್ದು ನಾಚಿಕೆ ಅವನಿಗೆ. ಮತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮಮ್ಮ ನೋಡಿ ನನಗೆ ಊಟ ಮಾಡಿಸ್ತಾ ಇದ್ದಾರೆ. ಊಟ ತಿಂದಿರಲಿಲ್ಲ ಬೆಳಗ್ಗೆ, ನಾವು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹೊರಟೋಗಿದ್ವಿ. ಜೋಜೋ ಚಪ್ಪಮ್ಮ, ಜೋಜೋ ಚಪ್ಪು. ఏ కుక్క వాళ్ళ అమ్మ వస్తుంది, ఇడిచిట్ దాన్ని కొరికేస్తుంది లేదంటే. మా దీనికి ఆకలి అవుతుందంటమ్మా, బజ్జీ కావాలంట. దానికి ఆకలి అవుతుందంట, బజ్జీ కావాలంటే. ఇందాని సిట్లు ఇప్పుతాను షెల్ట్ని.
ನೋಡಿ ನನ್ನ ತಂಗಿ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಇಷ್ಟೊಂದು ಬಿರಿಯಾನಿ ಅಂತ ಗೊತ್ತಿಲ್ಲ ಗೈಸ್, ಮಾಡಿಕ್ಕವಳೆ. ಗೈಸ್ ನೋಡಿದ್ರಲ್ವಾ, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.